ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಇವತ್ತು ಸಾಮಾಜಿಕವಾಗಿ ತಾವು ಕಂದಾಯ ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡಿದ್ದು ನಾವು ಬಹಳಷ್ಟು ಹತ್ತಿರದಿಂದ ನೋಡಿದ್ದೀನಿ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ, ಯಾಕಂದ್ರೆ ಬೇಡಿಕೆಗಳು ಬಹಳಷ್ಟು 21 ಬೇಡಿಕೆಗಳು ಇಟ್ಟಿರ್ತಾವೆ. ಆ 21 ಬೇಡಿಕೆಗಳನ್ನ ಇವತ್ತು ಸರ್ಕಾರ ಸ್ಪಂದನೆ ಮಾಡಬೇಕು. ಏನು ಎರಡನೇ ಹಂತದ ಮುಷ್ಕರ ಏನು ತಾವು ನಿರತರಾಗಿದ್ದೀರಿ, ಅದಕ್ಕೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಬೆಂಬಲವನ್ನು ಸೂಚನೆ ಮಾಡಿ ಆನಂತರ ಇನ್ನೊಂದು ವಿಚಾರದಲ್ಲಿ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣವರು ಗಮನಕ್ಕೂ ತಂದು ಅದನ್ನು ಕೇಂದ್ರ ಸರ್ಕಾರದಿಂದ ಒಂದು ಒತ್ತಡವನ್ನು ಹಾಕಿಸುವಂಥದ್ದು ಕೆಲಸ ಕೂಡ ನಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವಕಾಶ ಮಾಡಿಕೊಡ್ತಕ್ಕಂಥ ಗೀತಕ್ಕೆ ಭಾಳಷ್ಟು ಒತ್ತಡವನ್ನು ಹಾಕಿ ಬರ್ಬೇಕಂತ ಹೇಳಿ ಇದ್ದರೆ ಅವ್ರು ಹಾಕ್ಯಾರ ಅಂತೇಳಿ ಬಂದಿಲ್ಲ, ಆದರೂ ಅವರು ಗಮನಕ್ಕೆ ತಂದರು ಅಷ್ಟೇ. ಆವಾಗ ಒಂದು ಕಾರ್ಯಕ್ರಮದಲ್ಲಿ ಬೆಂಬಲ ಪತ್ರ ಸಂಘಕ್ಕೆ, ಸಹಕಾರ ಸಂಘಕ್ಕೆ, ಸರ್ಕಾರಿ ನೌಕರರ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ನೌಕರರ ಸಂಘಕ್ಕೆ, ಸರ್ಕಾರಿ ನೌಕರರ ಸಂಘಕ್ಕೆ, ಜಿಲ್ಲಾ ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ, ಗ್ರಾಮ ಸಹಕಾರ ಸಂಘಕ್ಕೆ ಬೇಕೇ ಬೇಕು. ರಾಜ್ಯಾದ್ಯಂತ ನೆರವೇರ್ತಾ ಇದ್ದಂಥ ಗ್ರಾಮ ಆಡಳಿತಾಧಿಕಾರಿಗಳ ಮುಷ್ಕರದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಡೀತಾ ಇದ್ದಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ನಾನು ಸಹಿತ ಭಾಗವಹಿಸಿ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೇನೆ. ಇವತ್ತು ಅವರ ಪ್ರಮುಖವಾದಂಥ 21 ಬೇಡಿಕೆಗಳ ಕುರಿತು ಸರ್ಕಾರ ಗಮನವನ್ನು ಹರಿಸಬೇಕು. ಇವತ್ತು ಎರಡನೇ ಹಂತದಲ್ಲಿ ಇವತ್ತು ಮುಷ್ಕರಕ್ಕೆ ಅವರು ಇಳಿದಿದ್ದಾರೆ. ನಿರಂತರವಾಗಿ 6 ದಿವಸಗಳವರೆಗೆ ಮುಷ್ಕರ ಪ್ರಾರಂಭವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿಯೂ ಸಹಿತ ಇವತ್ತು ಈ ಸಂಘದ ಪ್ರಧಾನ ಕಾರ್ಯದರ್ಶಿಯವರನ್ನು ಇವತ್ತು ಧಾರವಾಡದ ತಹಸೀಲ್ದಾರ್ ಒಂದು ವರದಿಯ ಮೇಲೆ ಅಮಾನತುಗೊಳಿಸಿದ್ದಾರೆ. ಅದನ್ನು ಸಹಿತ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘ ಖಂಡಿಸ್ತಾ ಇದೆ. ಮೊನ್ನೆಯೂ ಸಹಿತ ಸರ್ವೇರ ಮೇಲೆ ನಮ್ಮ ಸರ್ವೇರ್ ಆದಂಥ ಮಾಂತೇಶ್ ಸಜ್ಜನ್ ಅನ್ನುವಂಥ ಸರ್ವೇರ್ ಮೇಲೆ ಒಂದು ಹಲ್ಲೆಯನ್ನು ಮಾಡಿದ್ರು. ಅವ್ರ ಮೇಲೂ ಸಹಿತ FR ಆಗಿದೆ. ಅವರನ್ನು ತಂದು ಬಂಧಿಸಬೇಕು. ಇವತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನಡೀತಾ ಇದ್ದಂಥ ಇಲಾಖೆಯ ಮೇಲೆ ನಡೀತಾ ದೌರ್ಜನ್ಯಗಳು ದಬ್ಬಾಳಿಕೆಗಳು ನಿಲ್ಲಬೇಕು. ಇವತ್ತು ಗ್ರಾಮ ಆಡಳಿತಾಧಿಕಾರಿಗಳ 21 ಬೇಡಿಕೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈಡೇರಿಸಬೇಕು. ಇವತ್ತು ಏನಾದರೂ ನಿರಂತರವಾಗಿ ಅವರ ಬೇಡಿಕೆಗಳನ್ನು ಈಡೇರಿಸದೆ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯನ್ನು ತೋರಿತಂದ್ರೆ ಮುಂದಿನ ದಿನಮಾನದಲ್ಲಿ ಅವ್ರ ಜೊತೆ ಕಂದಾಯ ನೌಕರ ಸಂಘ ಹಾಗೂ ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರರ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು ಹಾಗೂ ಸಮಸ್ತ ಜಿಲ್ಲೆಯ ಸರ್ಕಾರಿ ನೌಕರ ಸಂಘ ಅವರು ಬೆಂಬಲಕ್ಕೆ ನಿಂದುವುದರೊಂದಿಗೆ ಇವತ್ತು ಎಲ್ಲ ಕಚೇರಿಗಳನ್ನು ಬಂದ್ ಮಾಡಿ ಅವರಿಗೆ ಬೆಂಬಲ ಸೂಚಿಸಬೇಕಾಗ್ತಾ ಇದೆ. ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಂತೇಳಿ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಭಾಳಷ್ಟು ಇವತ್ತು ಸರ್ಕಾರದ ಜನಪರ ಯೋಜನೆಗಳನ್ನು ಅತ್ಯಂತ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಿಸುವಂಥ ಜವಾಬ್ದಾರಿ ಇವತ್ತು ಗ್ರಾಮ ಆಡಳಿತಾಧಿಕಾರಿಗಳ ಮೇಲಿದೆ. ಆ ನಿಟ್ಟಿನಲ್ಲಿ ಅವರನ್ನು ಸರ್ಕಾರ ನಿರ್ಲಕ್ಷಿಸಬಾರದು. ಅವರನ್ನು ನಿರ್ಲಕ್ಷಿಸಿದರೆ ಮುಂದೆ ಆಗುವ ಗಂಭೀರವಾದಂಥ ಪರಿಣಾಮದ ಅದು ಸರ್ಕಾರದ ಮೇಲೆ ಬೀರ್ತೈತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಸಹಿತ ಇವತ್ತು ಸರ್ಕಾರಕ್ಕೆ ತಲುಪಿಸ್ತಾ ಇದ್ದೇನೆ. ನಾನು ಗ್ರಾಮಾಡಳಿತಾಧಿಕಾರಿ ಅಲಿಯಾಬಾದ್ ವಿದ್ಯಾವತಿ ದೊಡ್ಡಮನಿ ಅಂತ ಮಾತಾಡ್ತಿರೋದು. ನಾವು ಇವತ್ತು ಗ್ರಾಮಾಡಳಿತಾಧಿಕಾರಿಗಳು, ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳು ಎರಡನೇ ಹಂತದ ಮುಷ್ಕರವನ್ನು 6ನೇ ದಿವಸಕ್ಕೆ ತಗೊಂಡ್ಬಂದ್ರು. ಇನ್ನೂವರೆಗೂ ಯಾವುದೇ ಸರ್ಕಾರದ ಪ್ರತಿನಿಧಿಗಳು ನಮ್ಮನ್ನು ಸ್ಪಂದಿಸಿಲ್ಲ. ಯಾಕೆ ಅಂತ ಇನ್ನೂ ನಮ್ಗೆ ಅರ್ಥ ಆಗಿಲ್ಲ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನಮ್ಮ ಈ ಒಂದು ಹೋರಾಟನ ಹತ್ತಿಕ್ಕಲು, ಈ ನಮ್ಮ ಹೋರಾಟನ ಯಾವುದೇ ರೀತಿಯಾಗಿ ಹಿಂತೆಗೆದುಕೊಳ್ಳಲು ನಮಗೆ ಬೇರೆ ರೀತಿಯಿಂದ ನಮಗೆ ಪ್ರೆಷರೈಸ್ ಮಾಡ್ತಿದ್ದಾರೆ. ನಮ್ಮ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶಿವಾನಂದ ನಾಯಕ್ ಅವ್ರನ್ನ ಇವತ್ತು ನಿನ್ನೆ ಸಾಯಂಕಾಲ ಅಮಾನತಿಟ್ಟು
ಅವರಿಗೆ FRI ಮಾಡಿ ಅವರಿಗೆ ಒಂದು ಪನಿಷ್ಮೆಂಟ್ ಮಾಡಿದ್ದಾರೆ. ಯಾವ ವಿಷಯಕ್ಕೆ ಅಂತಂದರೆ ನಾವು ಪಾವತಿ ಆಂದೋಲನ ಮಾಡೋದಿಲ್ಲ ಅಂತ ಹೇಳಿದಕ್ಕೋಸ್ಕರ. ನಾವು ಪಾವತಿ ಆಂದೋಲನ ಮಾಡೋದಿಲ್ಲ ಅಂತ ಯಾವುದೇ ಕಾರಣಕ್ಕೂ ಎಲ್ಲೇ ಆಗಿ ನಾವು ಅಧಿಕೃತವಾಗಿ ಹೇಳಿಲ್ಲ. ಯಾಕೆ ಅಂತಂದರೆ ನಾವು ಮಾಡ್ತೀವಿ, ಆದರೆ ನಮಗೆ ಅದಕ್ಕೆ ಒಂದು ಕಾನೂನು ಭದ್ರತೆಯನ್ನು ಕೊಡಬೇಕು. ನಮಗೆಲ್ಲ ರೀತಿಯಾದ ಸೌಕರ್ಯಗಳನ್ನು ಕೊಟ್ಟು ನೀವು ಮಾಡಿ, ನಾವು ಎಲ್ಲ ಕೆಲಸನೂ ಮಾಡ್ತೀವಿ ಅಂತಲೇ ಹೇಳ್ತಾ ಬಂದಿದ್ದೀವಿ. ಆದರೂ ನಮಗೆ ಸರ್ಕಾರದವರು ಆಗಲಿ ನಮಗೆ ಬೇರೆ ರೀತಿ ಮೇಲಾಧಿಕಾರಿಗಳು ನಮಗೆ ಪ್ರೆಷರೈಸ್ ಮಾಡಿ ನಮ್ಮನ್ನು ಒತ್ತಡದಲ್ಲಿ ತಂದು ಈ ರೀತಿಯಾದ ಒಂದು ಕುತಂತ್ರಗಳನ್ನು ಮಾಡ್ತಿದ್ದಾರೆ. ಈ ಒಂದು ಹೋರಾಟನ ನಾವು ಯಾವುದೇ ಕಾಲಕ್ಕೂ ನಿಲ್ಲಿಸೋದಿಲ್ಲ. ಯಾಕಂದರೆ ನಮ್ಮ ನ್ಯಾಯ ನಾವು ಬೇಡ್ತಿರೋದು ನ್ಯಾಯಕ್ಕಾಗಿ ನಾವು ಹೋರಾಡ್ತೀವಿ. ನಾವು ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸುವವರೆಗೂ ನಾವು ಯಾವುದೇ ರೀತಿಯಾದ ನಮ್ಮ ಒಂದು ಹೋರಾಟವನ್ನು ಹಿಂತೆಗೆದುಕೊಳ್ಳೋ ಮಾತೇ ಇಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಅಂದರೆ ಮಾಧ್ಯಮ ಮಿತ್ರಗಳ ಮುಖಾಂತರ ನಾವು ಹೇಳುವುದಿಷ್ಟೇ, ನೀವು ಸರ್ಕಾರದ ಈ ವಿಷಯವನ್ನು ತಲುಪಿಸಿ ನಮ್ಮ ಕಡೆಯಿಂದ. ಯಾಕಂದರೆ ಸಾರ್ವಜನಿಕರು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದು ನೀವು ಹತ್ತಿರದಿಂದ ನೋಡಿರ್ತೀರಿ. ಯಾರೂ ಅಲ್ಲಿ ಮೇಲ್ಗಡೆ ಕುಂತ್ಕೊಂಡು ಅವರಿಗೆ ಈ ವಿಷಯ ಗೊತ್ತಿರೋದಿಲ್ಲ. ಹಾಗೆ ನೀವು ಈ ವಿಷಯನ ದಯವಿಟ್ಟು ನಮ್ಮ ಪರವಾಗಿ ಮೇಲಾಧಿಕಾರಿಗಳಿಗೆ ತಿಳಿಸ್ಬೇಕಂತ ನಾನು ಕೇಳ್ಕೊತೀನಿ. ಗ್ರಾಮ ಆಡಳಿತಾಧಿಕಾರಿ, ಇವತ್ತು ನಾವು ಕೇಳ್ತಾ ಇರೋದು ನಾವು ಹಕ್ಕನ್ನಲ್ಲ, ನಮ್ಮ ಮೂಲಭೂತ ಸೌಲಭ್ಯಗಳನ್ನು. ನಾವು ಯಾವುದೇ ಸೇವೆ ಸಲ್ಲಿಸಲ್ಲ ಅಂತ ಹೇಳ್ತಿಲ್ಲ. ನಮಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದಲ್ಲಿ ನಾವು ಉತ್ತಮ ಸೇವೆ ಸಲ್ಲಿಸ್ಲಿಕ್ಕೆ ರೆಡಿ ಇದ್ದೀವಿ ಅಂತ ನಾವು ಹೇಳ್ತಾ ಇರೋದು. ಇದು ನೀವೇ ಹೇಳಿ ಒಂದು ಮಾತಲ್ಲಿ ಯಾವುದೇ ಒಂದು ಕಚೇರಿ ಇಲ್ಲ, ಒಂದು ನಮ್ಮ ಕೆಲಸ ಮಾಡಲಿಕ್ಕೆ ಯಾವ ಮೂಲಭೂತ ಸೌಲಭ್ಯನೂ ಇಲ್ಲ. 21 ಆ್ಯಪ್ಗಳನ್ನು ಮೊಬೈಲ್ನಲ್ಲಿ ಮಾಡಿ ಅಂತ ಸರ್ಕಾರ ನಮಗೆ ಹೇಳುತ್ತೆ. ಅದಕ್ಕೆ ಮೊಬೈಲ್ ಕೊಡ್ತಾ, ಡಾಟಾ ಕೊಡ್ತಾ, ಅದನ್ನು ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಏನು ಮಾಡ್ತಿದೆ ಸರ್ಕಾರ? ಇದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ನಾಯಕರ ಮೇಲೆ ದೌರ್ಜನ್ಯ. ಇದು ಯಾವ ರೀತಿ ದೌರ್ಜನ್ಯ ಅಂದರೆ, ನಿನ್ನೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವಾನಂದ ನಾಯಕ್ ಸರ್ ಅವ್ರನ್ನ FIR ಅವರು ಮಾತಾಡಿದ್ದು ಒಂದು ಭೌತಿಕ ಆಂದೋಲನ ಸಲುವಾಗಿ ತಹಸೀಲ್ದಾರ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದು, ಸರ್ ಇದರಿಂದ ಸಾಧಕ ಬಾಧಕಗಳದಾವು, ಇದಕ್ಕೊಂದು ಕಾನೂನಿನ ಚೌಕಟ್ಟಿನೊಳಗೆ ನಮಗೆ ಭದ್ರತೆ ನೀಡಿ ನಾವು ಕೆಲಸ ಮಾಡ್ತೀವಿ ಅಂತ ಅವ್ರು ಕೇಳಿದ್ದು. ಅದನ್ನೇ ಸರ್ಕಾರ ಯಾವ ರೀತಿಯಾಗಿ ತೀರ್ಮಾನ ಮಾಡ್ಕೊಂತು ಅಂದರೆ, ಅವರು ವಿರೋಧ ವ್ಯಕ್ತಪಡಿಸಿದಾರ, ಕಾನೂನನ್ನು ಉಲ್ಲಂಘಿಸಿ ಮಾತಾಡಿದ್ದಾರೆ. ಯಾಕೆ ನಮಗೆ ಪ್ರಶ್ನೆ ಕೇಳೋ ಅಧಿಕಾರ ಇಲ್ವಾ? ಹಕ್ಕಿ ಇಲ್ವಾ? ಇದು ಯಾವ ಸರ್ವಾಧಿಕಾರನ? ಅದಕ್ಕೆ ನಾವು ಇದನ್ನು ಖಂಡನೆ ಮಾಡ್ತೀವಿ. ನಾವು ಕೇಳೋ ಮೂಲಭೂತ ಸೌಲಭ್ಯಕ್ಕಾಗಿ ನೀವು ನಮಗೆ FIR ದಾಖಲು ಮಾಡಿ ಸೇವೆಯಿಂದ ಅಮಾನತುಗೊಳಿಸೋದು ಇದು ನ್ಯಾಯ ಅಲ್ಲ. ಇದು ಕುತಂತ್ರನ ಆಗುತ್ತಲ್ಲ ಮೇಡಮ್. ಈಗ ನಿಮ್ಮದು ಧರಣಿ ಸತ್ಯಾಗ್ರಹ ನಿರಂತರವಾಗಿ ನಡೆದಲ್ಲ, ಇಲ್ಲಿ ಈಗ ರಾಜ್ಯಾದ್ಯಂತ ನಡೆದ, ಮತ್ತು ಆ ಜಿಲ್ಲೆಗಳಲ್ಲಿ ಆ ಉಸ್ತುವಾರಿ ಸಚಿವರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸಮಸ್ಯೆಗಳು ಈ ರೀತಿ ಐತಿ, 2 ದಿನ ನಾವು ಧರಣಿ ಕೂತೀವಿ, ನಮ್ದೈತಲ್ಲ ಯಾವುದೇ ರೀತಿ ಬೇಡಿಕೆ ಇದ್ದಿಲ್ಲ, ಸರ್ಕಾರ ಸ್ಪಂದಿಸೋದಿಲ್ಲ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡೋ ಇದು ಮಾಡಿರಿ ಪ್ರಯತ್ನ. ನಾವು ಸರ್ಕಾರದ ವಿರುದ್ಧನ ನಾವು ಮಾಡ್ತಿಲ್ಲ. ನಾವು ಸರ್ಕಾರಿ ಸೇವೆ ಸಲ್ಲಿಸಲಿಕ್ಕೆ ನೀವು ಎಲ್ಲ ರಾಜಕಾರಣಿ ಪ್ರತಿನಿಧಿಗಳು ಕೇಳ್ತೀರಿ, ಅಥವಾ ನಾವೇನು ಪ್ರಜಾಪ್ರಭುತ್ವ ಸರ್ಕಾರದೊಳಗಿಲ್ವಾ? ನಮಗೆ ಓಟ್ ಬೇಕಂದ್ರೆ ನೀವೆಲ್ಲ ಕೇಳಕ್ಕೆ ಬರ್ತಿರಲ್ಲ. ನಾವು ವೋಟ್ ಮಾಡೇನೆ ನಿಮ್ಮನ್ನು ಎಲೆಕ್ಟೆಡ್ ಮಾಡಿರ್ತೀವಲ್ಲ. ಈಗ ನಮ್ಮ ಸಮಸ್ಯೆ ಅಂತ ಅಂದಾಗ ರಾಜಕಾರಣಿಗಳು ಅವರಾಗೇನೆ ನಮ್ಗೆ ಸಪೋರ್ಟ್ ಮಾಡಬೇಕು ಅಲ್ವಾ? ಈ ಎಲ್ಲ ಮಾಧ್ಯಮದ ಮೂಲಕ ಎಲ್ಲರಿಗೂ ತಿಳಿದಿರೋ ವಿಷಯನೇ ಹೌದು. ನೀವಾಗೆ ನಮಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ನಾವು ಅವ್ರ ಹತ್ರ ಹೋಗಿ ಕೇಳು, ಇವ್ರ ಹತ್ರ ಕೇಳು, ನಾವು ಸರ್ಕಾರಕ್ಕೆ ನಾವು ಕೊಟ್ಟಿವಿ, ಅಧಿಕಾರಿಗಳ ಮುಖಾಂತರ ಎಲ್ಲನೂ ಮನವಿನೂ ನಾವು ಸಲ್ಲಿಸಿವಿ. ಆಲ್ರೆಡಿ ನಾವು 1 ವಾರ ಲಾಸ್ಟ್ ಟೈಮ್ ಈ 4 ಮಂತ್ ಬ್ಯಾಕ್ ನಾವು ಸ್ಟ್ರೈಕ್ ಮಾಡಿದ್ವಿ. ಅವಾಗ ಹೇಳಿದ್ರು, ಇದೇ ಸರ್ಕಾರ ಹೇಳಿತ್ತು ನಮಗೆ, ನಿಮ್ಮ ಎಲ್ಲವೇ ನಿರ್ವಹಿಸೋದು. ನಮಗೆ ಯಾವುದು ವೈಯಕ್ತಿಕ ಕುಟುಂಬ ಇಲ್ವಾ? ನಾವು ವೈಯಕ್ತಿಕ ಕುಟುಂಬ ನಿರ್ವಹಣೆ, ಒಂದು ಸೇವೆ ಅಂತ ಸಲ್ಲಿಸೋದು ಎಲ್ಲರಿಗೂ ಮುಖ್ಯ. ಅದು ಕುಟುಂಬದ ನಿರ್ವಹಣೆಗಾಗಿ. ಮತ್ತು ಕುಟುಂಬಕ್ಕೆ ಸಮಯನೇ ಕೊಡದೆ ನೀವು ಕರ್ತವ್ಯ ನಿರ್ವಹಿಸಿ ಇಲ್ಲ ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ ಅಂದ್ರೆ ನಮ್ಮನ್ನು ಶಿಕ್ಷೆಗೆ ಗುರಿ ಒಳಪಡಿಸೋದು ಅಂದರೆ ಇದು ಸರ್ವಾಧಿಕಾರ ಅಂತ ನಾವು ಖಂಡಿಸ್ತೀವಿ. ತುರ್ತು ಪರಿಸ್ಥಿತಿ ಸವಿತಾ ಬಿರಾದಾರ. ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ, ಕಂದಾಯ ನೌಕರರ ಸಂಘಕ್ಕೆ, ಗ್ರಾಮ ಸಹಾಯಕರ ಸಂಘಕ್ಕೆ,